ಹೋಗಿ ಭಾಗ್ಯಮ್ಮ ನಮ್ಮ ಅತ್ತೆನ ಕರ್ಕೊಬರಗೆ ಮಂತಕ್ಕೆ ಹೋಗಿ ಅವಾಗ್ಲೇನೆ ಮಂತಗೆ ಇಲ್ದಿರ ಕರ್ಕೊಬತ್ತಿದ್ದೆ ಹೋಗಿ ಕರ್ಕೊಬರಗು ಮಂತಕ್ಕೆ ನಾನು ಬಂದಿದ್ರೆ ಇವಾಗ ಸರಿ ಕರ್ಕೊಬತ್ತೀನಿ ಇಲ್ಲೇ ಇರು. ಅತ್ತೇನು ಕರ್ಕೊಂಬಂದ್ರು ಅಷ್ಟೇ, ಯಾರನ್ನ ಕರ್ಕೊಂಬಂದ್ರು ಅಷ್ಟೇನೆ. ಲಂಚ ತಾಂಡಿರೋದು ನಿಜ ಅಂತನ ಅವನೇ ಹೇಳ್ತಾ ಇದ್ದಾನಲ್ಲ ಹನುಮಂತ. ನಿಮ್ಮ ಅತ್ತೆ ಹೇಳ್ಬಿಟ್ರಿ ಸುಮ್ನಿರಣ್ಣ ಶಂಕರಣ್ಣ, ನೀನು ಮಾತಾಡಬೇಡ, ಸುಮ್ನಿರು. ನೀನು ಇವಾಗ ಮುಖ್ಯಸ್ಥನಾಗಿ ಉಳ್ಕೊಂಡಿಲ್ಲ, ನೀನು ಯಾರ್ದೋ ಕೈಗೊಂಬೆ ತರ ಆಗ್ಬಿಟ್ಟಿದ್ಯಾ. ಬೇರೆಯವ್ರ ಮಾತು ಕೇಳಿ ಮಾತಾಡ್ತೀಯ ನೀನು. ಸುಮ್ನಿರು, ಮಾತಾಡಕ್ ಹೋಗ್ಬೇಡ ನೀನು. ನಾಗಣ್ಣರೊಬ್ರೇ ಇಲ್ಲಿ ನಿಯತ್ತಾಗಿ ನ್ಯಾಯ ಹೇಳೋದು. ಹೌದೌದು, ನಾಗಣ್ಣರೊಬ್ಬರೇ ನ್ಯಾಯ ಹೇಳೋದು. ನೀನೇನು ಕೆಲಸ ಮಾಡಿದ್ಯಮ್ಮ? ಬಡವ್ರ ಮೇಲೆ ಹಿಂಗೆ ದೌರ್ಜನ್ಯ ತೋರಿಸ್ಬಾರ್ದು. ನೀನು ಹೆಂಗಿದ್ದೆ ಮೊದಲು, ನಿಮ್ಮ ಅತ್ತೆ ಹೆಂಗಿದ್ರು, ನಿಮ್ಮ ಗಂಡ ಹೆಂಗಿದ್ದ, ಕೂಲಿ ಮಾಡ್ಕೊಂಡು ತಿನ್ನೋರು. ಈಗೇನೋ ಒಂದಿಷ್ಟು ಜಮೀನು ತಗೊಂಡು ಒಂದಿಷ್ಟು ಬೋರ್ ಹಾಕಿಸ್ಕೊಂಡು ಚೆನ್ನಾಗಿದ್ವಿ ಅಂತ ಹೇಳಿ ಬಡವ್ರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಇದನ್ನ ನಾನು ಯಾವತ್ತೂ ಸಹಿಸಲ್ಲ, ನಮ್ಮೂರಾಗಿಂಥದ್ದೆಲ್ಲ ಆದರೆ. ಮಧ್ಯದಾರು ಮಾತಾಡದೇ ಇದ್ರೆ ಒಳ್ಳೇದು. ಅವ್ರು ಗೆದ್ದಾಗ ಅವ್ರು ಏನ್ ಮಾಡಿದ್ದಾರೆ, ಇಷ್ಟು ಕೆಲಸ ಮಾಡಿದ್ದಾರೆ ಅಂತನ ನಮ್ಮೂರಿನ ಜನಗಳು ಎಲ್ಲರೂ ನೋಡಿದ್ದಾರೆ. ಅದಕ್ಕೆ ಮತ್ತೀಗ ನಿಮ್ಮನ್ನು ಸೋಲ್ಸಿ ಈ ಸರಿ ನನ್ನ ಗೆಲ್ಸಿರೋದು. ಸುಮ್ಮನೆ ಮಾತಾಡಕ್ ಬರಬೇಡಿ, ಸುಮ್ಮನೆ ನಿಂತ್ಕೊಳ್ಳಿ. ಯಾಕೆ ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದು? ಅನ್ಯಾಯ ಆಗುತ್ತೆ ಅಂದಮೇಲೆ ಪ್ರತಿಯೊಬ್ಬರಿಗೂ ಕೇಳೋಕ್ಕೆ ಹಕ್ಕೈತೆ. ನಮ್ಮ ಸಾಹುಕಾರರು ಅದು ಮಾಜಿ ಮೆಂಬರ್ ಅವರು ಅಂಥವ್ರು ಕೇಳಬಾರ್ದಾ? ಕೇಳೋಕ್ಕೆ ಹಕ್ಕೈತೆ, ಕೇಳ್ತಾರೆ. ನೀನು ಲಂಚ ತಾಂಡಿರೋದು ನಿಜ ಅಂತನ ಆಯ್ತಲ್ಲ. ನಿಜ ಅಂತ ಇನ್ನೂ ಸಾಬೀತಾಗಿಲ್ಲ, ಸಾಕ್ಷಿ ತೋರಿಸಿಲ್ಲ. ಸುಮ್ಮನೆ ಹೇಳ್ಬಿಟ್ರೆ ನಾನು ಹೇಳ್ತೀನಿ ನಿಮ್ ಸಾಹುಕಾರರು ಲಂಚ ತಗೊಂಡಿದ್ದಾರೆ ಅಂತಾನ. ನೀನ್ ನಂಬಿಡ್ತೀಯಾ? ಏನೋ ತಿಪ್ಪೆ, ನಮ್ಮ ಸಾಹುಕಾರರು ಅಂತ ಕೆಲಸ ಮಾಡಲ್ಲ. ಇಲ್ಲಿ ಎಲೆ ಅಡಿಕೆ ಹೂವ ಕಾಯಿ ಎಲ್ಲ ತಂದಿದ್ದೀನಿ, ದೇವ್ರ ಮುಂದಕ್ಕೆ ಇಟ್ಟು ಬಾರೋ, ಕೊಡ್ಬಾರ, ನೋಡೇ ಬಿಡೋಣ. ಏನ್ ಗುಂಡಜ್ಜಿ ತಂದೆ ಬಿಟ್ಟ? ಹ್ಞೂ ನಾಗಣ್ಣರೇ ತಂದಿದ್ದೀನಿ. ತಾಳ್ರಿ, ನಮ್ಮೂರಾಗೆ ಎಷ್ಟೋ ದಿನ ಈ ಥರ ಸುಳ್ಳು ಹೇಳ್ದವರು ಈ ಥರನೇ ಇಟ್ಕೊಂಡು ಅದೇನಾಗಿದೆ ಅಂತ ನಿಮಗೂ ಗೊತ್ತಿದೆ. ಸುಮ್ನಿರ್ ಗುಂಡಜ್ಜಿ, ಸುಳ್ಳು ಹೇಳ್ದವ್ರಿಗೆ ನಾಲ್ಗೇನೆ ಬಿದ್ದೋಗುತ್ತೆ, ತಿಂಗ್ಳುಗಟ್ಲೆ ಮಾತೇ ಬರಲ್ಲ. ಆಮೇಲೆ ಲಸ್ಮಕ್ಕೂಗೋ ಇವನಿಗೋ ಹನುಮಂತಗೋ ಏನಾನ ಹೆಚ್ಚು ಕಮ್ಮಿ ಆದ್ರೆ ಮಾತು ಬರ್ದಂಗಾಗಿ. ಮತ್ತೆ ಇದು ಹೆಂಗ್ ಗೊತ್ತಾಗ್ಬೇಕು? ಯಾರು ತಪ್ಪಿತಸ್ಥರು, ಯಾರು ಹೇಳ್ತಾ ಇರೋದು ನಿಜ ಅಂತ ಗೊತ್ತಾಗ್ಬೇಕಲ್ಲ. ಅಲ್ಲ ಕಣ್ಗುಂಡಜ್ಜಿ, ಇದ್ರಾಗ ಹೆಂಗ್ ಗೊತ್ತಾಗುತ್ತೆ? ನನಗೇನ ಇದೆಲ್ಲ ಸರಿ ಆಗಲ್ಲಮ್ಮ. ಏನ್ ದೇವ್ರ ಹೆಸರು ಹೇಳಿ ತಗೊಂಡ್ಬಿಟ್ರೆ ಏನು ನಿಜ ಆಗ್ಬಿಡುತ್ತಾ? ನನ್ಗೆ ಯಾಕೋ ನಂಬಿಕೆ ಇಲ್ಲಮ್ಮ ಇದ್ರ ಮೇಲೆ. ಲಸ್ಮಕ್ಕ, ಇದನ್ನೇನು ಸಾಮಾನ್ಯ ಅಂತ ತಿಳ್ಕೊಬೇಕು ಹೋಗ್ಬಿಡ. ದೇವ್ರ ಮುಂದೆ ಪ್ರಮಾಣ ಮಾಡಿ ಸುಳ್ಳು ಹೇಳ್ದವ್ರಿಗೆ ಯಾವತ್ತು ಶಿಕ್ಷೆ ಹಾಗೆ ಆಗೈತೆ ನಮ್ಮೂರಾಗೆ. ಮೊದ್ಲಿಂದನೂ ನಾವು ಇದೇ ಥರನೇ ಮಾಡ್ಕೊಂಬಂದಿರೋದು. ಯಾರು ನಿಜ ಯಾರು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ದಿದ್ಮೇಲೆ ಅವಾಗ ಹಿಂಗೆ ಮಾಡೋದು. ಕೆಲವರು ಇಲ್ಲಿಗೆ ಬಂದ ತಕ್ಷಣ ತಪ್ಪೊಪ್ಕೊಂಡ್ಬಿಡ್ತಾರೆ, ಬೇಡ ಬೇಡ ಅಂತಾನ. ಕೆಲವರು ಇಸ್ಕೊಂಡಿರೋರಿಗೆ ಏನಾಗಿದೆ ಅಂತ ಗೊತ್ತಿರೋರು ಒಪ್ಕೊಂತಾರೆ, ಗೊತ್ತಿಲ್ಲದೆ ಇರೋರು ಇಸ್ಕೊಂಡು ಅನುಭವಿಸಿದ್ದಾರೆ. ತಿಂಗ್ಳುಗಟ್ಲೆನೆ ಕಾಯಿಲೆ ಬಿದ್ದವ್ರೆ, ಮಾತು ಬರ್ದಂಗೆ ಆಗೈತೆ. ಆಮೇಲೆ ಇನ್ನೂ ಏನೇನೋ ತೊಂದರೆಗಳು ಆಗ್ತಾ ಇರ್ತವೆ ಅವ್ರಿಗೆ. ನಿನಗೆ ಗೊತ್ತಿಲ್ಲ, ನೀನೇನು ಭಯ ಪಡಕ್ಕೆ ಹೋಗ್ಬೇಡ. ನೀನು ಸತ್ಯ ಹೇಳ್ತಾ ಇದ್ರೆ ಸುಮ್ಮನೆ ಇಸ್ಕ ಹೇಳ್ತೀನಿ. ಹೌದ್ ಕಣ್ ಲಸ್ಮಕ್ಕ, ನೀನು ನಿಜ ಹೇಳ್ತಾ ಇದೀಯ ಅಂದಮೇಲೆ ನೀನೇನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನೇ ಅದು ಲಕ್ಷ್ಮಕ್ಕ, ಏನೋ ಹೇಳ್ ಕಳಿಸ್ತಂತೆ, ಏನಾಯ್ತು? ಬಂದ್ಯಾ? ಈ ಹನುಮಂತ ನೋಡು, ನಾನು ಲಂಚ ಕೇಳಿದೆ ಅಂತಾನ ಇಲ್ಲಿ ಎಲ್ಲಾರ ಮುಂದೆನು ಬಡ್ಕೊಂತ ಇದ್ದಾನೆ. ನೀನೇ ಹೇಳು, ಅವ್ನು ದುಡ್ಡು ಕೊಡಕ್ ಬಂದಾಗ ನಾನು ಇಸ್ಕಣ್ಣ ಹೇಳು. ಇಲ್ಲ ಇಸ್ಕೊಂಬ್ಲಿಲ್ಲ, ಬೇಡ ಹಂಗೆಲ್ಲ ಮಾಡಕ್ ಬರಲ್ಲ, ದುಡ್ಡು ಬೇಡ ಅಂತಾನ ಹೇಳ್ ಕಳ್ಸಿ ಬೈದ್ ಕಳ್ಸಿದ್ಲು. ನಾನು ಹಂಗೂನು ಇಸ್ಕ ಅಂತ ನಾನು ಹೇಳ್ದೆ. ಯಾಕೆ ಬೇಡ ಅಂತೀಯ, ಮನೆಗೆ ಬಂದಿರ ಲಕ್ಷ್ಮೀನ ಅಂತಾನ. ಆದ್ರೆ ಇವಳು ಬಿಲ್ಕುಲ್ ಇಸ್ಕೊಂಬ್ಲಿಲ್ಲ ಕಣಣ್ಣ. ಸತ್ಯವಾಗ್ಲು. ಹೌದಾ? ಆದ್ರೆ ಮನೆಯವ್ರ ಮಾತು ನಂಬಕ್ಕಾಗಲ್ವಲ್ಲಮ್ಮ. ಮನೆಯವ್ರ ಸಾಕ್ಷಿನ ಇಲ್ಲಿ ಪರಿಗಣೆಗೆ ತಗೊಳಕ್ಕಾಗಲ್ಲ ಪಂಚಾಯತಿಲಿ. ನೋಡೋಣ ಇರು. ಹನುಮಂತ, ಹೋಗು ದೇವಸ್ಥಾನದ ಮುಂದೆ ಕಾಯಿ, ಎಲೆ, ಅಡಿಕೆ, ಹೂವು ಎಲ್ಲ ಇಟ್ಟು ಬೇಡ್ಕೊ ಹೋಗು. ಗುಂಡಜ್ಜಿ, ಅಲ್ಲಿಡ್ಬಾ. ಯಾಕೆ ನಂಬಕ್ಕಾಗಲ್ಲ ನಾಗಣ್ಣವ್ರೆ? ಅದೇ ನಿಜ ತಾನೇ? ಮತ್ತೆ ಮನೆಯವ್ರನ್ನ ಯಾರು ಬಿಟ್ಕೊಡಲ್ಲ. ಆದ್ರೂ ಅವ್ನು ಹೇಳಿದ್ದೇ ಬೇರೆ, ನೀವು ಹೇಳ್ತಾ ಇರೋದೇ ಬೇರೆ. ಅವನು ಹೇಳಿದ್ನಲ್ಲ, ಅವಕ್ಕೇನು ಇತ್ತು ಕೆಂಚಮ್ಮ. ಆದರೆ ನಿನ್ನೆ ದಿವಸ ಕೇಳಿರೋದು 10,000ನ ಇವತ್ತು 5,000 ತಗೊಂಡೋಗಿದ್ಕೆ ಬೇಡ ಅಂತ ಹೇಳ್ತಾ ಇರೋದು. ಆಯ್ತಾಯ್ತು, ಈಗ ಬಾರೋ ಹನುಮಂತ, ಕೈ ಮುಗ್ದು ದೇವರಿಗೆ ನಾನು ಹೇಳ್ತಾ ಇರೋದು ಸತ್ಯ ಅಂತ 3 ಸಲ ಹೇಳ್ಬಿಟ್ಟು ಲಸ್ಮಕ್ಕ ನನಗೆ ಲಂಚ ಕೇಳಿದ್ಲು 10,000ನ ಅಂತ ಹೇಳಿ ಕೊಡ್ಬಾ ಲಸ್ಮಕ್ಕನ ಕೈಗೆ, ಅವಳು ತಾಂತಾಳೆ. ಅಲ್ಲ ಗುಂಡಜ್ಜಿ, ಇದೆಲ್ಲ ಬೇಕಾ? ಅಲ್ಲ, ಮನುಷ್ಯರು ಮಾಡೋ ತಪ್ಪಿಗೆ ದೇವ್ರನ್ನ ಯಾಕೆ ಹೊಣೆ ಮಾಡಬೇಕು? ಇದೆಲ್ಲ ಏನಕ್ಕೆ? ನಾನು ಹೇಳ್ತಾ ಇರೋದು ನಿಜಾನೇ. ಇದೆಲ್ಲ ಪ್ರಮಾಣ ಗಿಮಣ ಎಲ್ಲನ ಸರಿಯಾಗಲ್ಲ. ಸುಮ್ಮನೆ ಇರ್ರಿ. ಆಮೇಲೆ ಯಾರಿಗೆ ಒಳ್ಳೇದಾಗುತ್ತೋ ಯಾರಿಗೆ ಕೆಟ್ಟದಾಗುತ್ತೋ ಯಾರಿಗೆ ಗೊತ್ತು. ಆಮೇಲೆ ನನಗೆ ಕೆಟ್ಟದಾದ್ರೆ ನಿನಗೆ ಯಾಕೋ ಕೆಟ್ಟದಾಗುತ್ತೆ? ನೀನೇ ತಾನೇ ಹೇಳ್ದವನು.
ನೀನ್ ನಿಜ ಹೇಳಿದ್ರೆ ಯಾರು ಸುಳ್ಳು ಹೇಳ್ತಾರ ಅವ್ರಿಗೆ ಮಾತ್ರ ಕೆಟ್ಟದಾಗದು. ನಿನಗೇನು ಆಗಲ್ಲ ನೀನ್ ನಿಜ ಹೇಳಿದ್ರೆ. ನಿಜ ಹೇಳ್ದೆ ಇರೋರ್ಗೆ ಅಷ್ಟೇನೆ. ಧೈರ್ಯವಾಗಿ ಹೇಳು. ದೇವಸ್ಥಾನದ ಹತ್ರ ನಿಂತ್ಕೊಂಡಿದೀಯಾ? ಇಷ್ಟೊತ್ತು ನಾನು ಹೇಳಿದ್ದು ಸತ್ಯ ಅಂತನಾ? ಬಾ ಪ್ರಮಾಣ ಮಾಡ್ಬಾ. ಏ ಹನುಮಂತ, ನೀನೇನು ಭಯ ಪಡಕ್ಕೆ ಹೋಗ್ಬೇಡ. ನೀನು ಹೇಳ್ತಾ ಇರೋದು ಸತ್ಯನೇ, ನಿನಗೇನು ಆಗಲ್ಲ. ದೇವರು ಏನು ಮಾಡಲ್ಲ. ಹೋಗು, ನಾನಿದ್ದೀನಿ. ದೇವ್ರ ಹತ್ರ 3 ಸಲ ಮುಟ್ಟಿ ಪ್ರಮಾಣ ಮಾಡು, ನಾನು ಹೇಳ್ತಾ ಇರೋದು ಸತ್ಯ ಅಂತನ. ಸತ್ಯ ಅಂತ ಪ್ರಮಾಣ ಮಾಡಿ ಆ ಕಾಯಿ ಹೂವು ಎಲೆ ಅಡಿಕೆ ಎಲ್ಲನ ತೆಗೆದು ಈ ಅಮ್ಮನ ಕೈಗೆ ಇಕ್ಕು. ತಗಂಬ್ಲಿ, ಸತ್ಯವತಿ ಆಗಿದ್ರಿ. ಲಕ್ಷ್ಮಕ್ಕ, ನೀನು ಎದರ್ಕಬೇಡ ಕಣೆ, ತಗೊಳ್ಳೆ ಹೋಗಿ. ಇಸ್ಕಳೆ. ನೀನು ತಪ್ಪು ಮಾಡಿಲ್ಲ ಅಂತನ ನಮ್ಗೆಲ್ಲರಿಗೂ ನಂಬಿಕೆ ಇದೆ. ನೋಡೇ ಬಿಡಣ ಯಾರು ತಪ್ಪು ಮಾಡ್ತಾ ಇದಾರೆ, ಯಾರು ಸುಳ್ಳು ಹೇಳ್ತಾ ಇದಾರೆ, ಯಾರು ನಿಜ ಹೇಳ್ತಾ ಇದಾರೆ ಅಂತಾನೆ. ಹೋಗಿ ಧೈರ್ಯವಾಗಿ. ಬಾರೋ ಹನುಮಂತ, ಯಾಕೆ ಎದರ್ಕಂತ ಇದ್ಯಾ? ಎದರ್ಕಬೇಡ, ಬಾ ಧೈರ್ಯವಾಗಿ ಬಾ. ಹೋಗು ಹನುಮಂತ, ಯಾಕೋ ನಿಂತ್ಕೊಂಡಿದ್ಯಾ? ಹೋಗು, ಎದ್ರಕಬೇಡ. ನೀನು ಎದ್ರಕಂಡ್ರೆ ನೀನು ಸುಳ್ಳು ಹೇಳ್ತಾ ಇದೆಯಮ್ಮಂಗಾಗುತ್ತೆ ನೋಡಿ ಇವ್ರಿಗೆಲ್ಲರಿಗೂ. ನೋಡ ಹನುಮಂತ, ನಿನಗೆ ದೇವ್ರ ಮೇಲೆ ಭಕ್ತಿ ಇದ್ರೆ ಇನ್ನೊಂದ್ಸಲ ಯೋಚನೆ ಮಾಡು. ಪ್ರಮಾಣ ಮಾಡಿ ಮುಟ್ಟಿ ಸುಳ್ಳು ಹೇಳೋದು ಸುಲಭ, ಆದ್ರೆ ಮುಂದೆ ಅನುಭವಿಸ್ತೀಯಲ್ಲ ಅವಾಗ ನಿನಗೆ ಗೊತ್ತಾಗುತ್ತೆ ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅಂತಾನ. ದೇವ್ರ ಮುಂದೆ ಪ್ರಮಾಣ ಮಾಡಿ ಯಾರನ್ನು ಉದ್ಧಾರ ಆಗಿರೋರಿಲ್ಲ, ಎಲ್ಲ ನಾಶ ಆಗೋಗಿರೋರೆ ನಮ್ಮೂರಾಗೆ. ಎಚ್ಚರಿಕೆ ಆಗಿರ್ಲಿ, ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾಕೆ ಗುಂಡಜ್ಜಿ, ಇನ್ನೂ ಬರೋಕ್ ಮುಂಚೆನೆ ಎದುರಿಸ್ತಾ ಇದೆಯಾ ನೀನು? ಹಂಗೆಲ್ಲ ಎದುರಿಸಿರೆ ಅವ್ನು ಹೆದರಿಕೆ ಮೇಲ್ವೇ? ಯಾಕೆ ಎದ್ರಕಂತಾನೆ ಸಾವುಕಾರ್ರೆ? ಅವನಿಗೂ ಗೊತ್ತಾಗ್ಬೇಕಲ್ಲ. ಸುಳ್ಳೇಳಿ ಪ್ರಮಾಣ ಮಾಡಿದ್ರೆ ಏನಾಗುತ್ತೆ, ಏನ್ ಶಿಕ್ಷೆ ಆಗುತ್ತೆ ಅಂತಾನ. ಮನುಷ್ಯರು ಶಿಕ್ಷೆ ಕೊಡಲ್ಲ, ದೇವ್ರ ಶಿಕ್ಷೆ ಕೊಡ್ತಾಳೆ ಮಾರಮ್ಮ ತಾಯಿ. ಅದಕ್ಕೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇನೆ, ಇನ್ನೇನು ಇಲ್ಲ. ಬಾ ಬಾ, ಹೇಳೋದು ಹೇಳಿದ್ದೀನಿ, ನಿನ್ನಿಷ್ಟ. ಹೇಳು ಹನುಮಂತ, 3 ಸಲ ಹೇಳು. ನಾನು ಹೇಳ್ತಾ ಇರೋದು ಸತ್ಯ, ನಾನು ಹೇಳ್ತಾ ಇರೋದು ಸತ್ಯ, ನಾನು ಹೇಳ್ತಾ ಇರೋದು ಸತ್ಯ ಅಂತ 3 ಸಲ ಹೇಳು. ನಾನು ಹೇಳ್ತಾ ಇರೋದು ಯಾಕೋ ಎದ್ರಕಂತಿ ಹನುಮಂತ? ಧೈರ್ಯವಾಗಿ ಹೇಳು. ನಾನು ಹೇಳ್ತಾ ಇರೋದು ಸತ್ಯ. ಇಲ್ಲ, ಇವ್ರು ಹೇಳ್ತಾ ಇರೋದು ಸುಳ್ಳು, ಇವ್ರು ಹೇಳ್ತಾ ಇರೋದು ಸುಳ್ಳು. ನಿಲ್ಲಿಸ್ರಿ, ಇಲ್ಲಿಗೆ ನಿಲ್ಲಿಸ್ರಿ ಇದನ್ನ. ಯಾಕಮ್ಮನಾಗಮ್ಮ, ಏನಿದು? ನಿನ್ ಗಂಡ ನೋಡು ಪ್ರಮಾಣ ಮಾಡ್ತಾ ಇದ್ದೇನೆ ಲಸ್ಮಕ್ಕ ನಂತಗೆ ಲಂಚ ಇಸ್ಕಮಕ್ಕೆ ಪ್ರಯತ್ನ ಪಡ್ತು, ಅದಕ್ಕೆ ಕೊಡಕ್ಕಾಗ್ಲಿಲ್ಲ ಅಂತ ಹೇಳಿ ಈ ಗೋಳ ಆಡ್ತಾ ಇದ್ದಾನೆ. ಅದಕ್ಕೆ ಈ ಸಾಕ್ಷಿ ಏನು ಇಲ್ವಲ್ಲ, ಪ್ರಮಾಣ ಮಾಡಿಸೋಣ ಅಂತ ಹೇಳಿ ಗುಂಡಜ್ಜಿ ಎಲೆ ಅಡಿಕೆ ಹೂವು ಎಲ್ಲ ತಂದು ದೇವ್ರ ಮುಂದೆ ಕಿಕ್ಕಿ ಪ್ರಮಾಣ ಮಾಡಿ ಸತ್ಯ ಹೇಳ್ತಿದ್ದೀನಿ ಅಂತ ಹೇಳು ಅಂತ ಹೇಳ್ತಾ. ನೀನ್ ಯಾಕೆ ಬೇಡ ಅಂತಿದ್ಯಾ? ಏನಾಯ್ತು? ಏನಾಯ್ತೇನಾಗಿ? ನಿನ್ ಗಂಡ ಪ್ರಮಾಣ ಮಾಡ್ಲಿ ಬಿಡು, ಯಾಕೆ ನಿಲ್ಸು ಅಂತ ಹೇಳ್ತಾ ಇದೀಯಲ್ಲ? ಅಡರಿ, ಪ್ರಮಾಣ ಮಾಡ್ಬೇಡ್ರಿ, ಪ್ರಮಾಣ ಮಾಡ್ಬೇಡ್ರಿ, ಇಡ್ರಿ ಕೆಳಕಿಡ್ರಿ ಮೊದ್ಲು. ನೀವಿನ್ ದೇವ್ರ ಮುಂದೆ ಬಂದು ಪ್ರಮಾಣ ಮಾಡಿ ಯಾರಿಗಾನ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ? ನಿಮ್ಗೇನ ನನ್ ಮಾತು ಬರ್ದಂಗಾಗಿ. ಬೇಡ ಬೇಡ, ಇಂಥ ಪ್ರಮಾಣ ಎಲ್ಲನ ಮಾಡಂಗಿದೆ ಬೇಡವೇ ಬೇಡ. ನಮ್ಗೆ ಯಾವ ಮನೇನು ಬೇಡ, ಎಂಥದ್ದು ಬೇಡ. ಬರೀ ಮನೆಗೆ ಹೋಗೋಣ. ಪ್ರಮಾಣ ಮಾಡ್ಬೇಡ್ರಿ, ನಾನು ಹೇಳ್ತಾ ಇದ್ದೀನಿ, ಬರೀ ಹೋಗೋಣ ಮನೆಗೆ. ಯಾಕೆ ಮಾಡಬೇಡ ಅಂತ ಇದೆಯೇನಾಗಿ? ನಮ್ಮ ಪಂಚಾಯಿತಿ ನಿಯಮನೇ ಇದು. ಸಾಕ್ಷಿ ಏನು ಇಲ್ಲ ಅಂತಂದ್ರೆ ದೇವ್ರ ಮುಂದೆ ಪ್ರಮಾಣ ಮಾಡ್ಬೇಕು. 3 ಸರಿ ಸತ್ಯ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳೋರು ಪ್ರಮಾಣ ಮಾಡಿ ಕೊಡೋರ್ಗೆ ಕೊಡಬೇಕು. ಕಾಯಿ ಎಲೆ ಅಡಿಕೆ ಹೂವು ಎಲ್ಲನ. ನೀನ್ ಯಾಕೆ ಬೇಡ ಅಂತಿದ್ಯಾ? ಬಿಡು, ನಿನ್ ಗಂಡ ಸತ್ಯ ಹೇಳ್ತಿದ್ರೆ ಅವ್ನಿಗೇನು ಆಗಲ್ಲ. ನೀನ್ ಯಾಕೆ ಎದ್ರಕಂತ ಇದ್ಯಾ? ಸುಮ್ನಿರಮ್ಮ ನಾಗಮ್ಮ, ಯಾಕಮ್ಮ ಬೇಡ ಅಂತಿದ್ಯಾ? ಬೇಡ ಅಂತ ಯಾಕಂತಿದ್ಯಾ? ಸುಮ್ನಿರು, ಏನೂ ಆಗಲ್ಲ ನಿನ್ ಗಂಡಗಾಗ್ಲಿ ನಿನ್ಗಾಗ್ಲಿ. ಬೇಡ ಸಾವುಕಾರ್ರೆ, ಇಂಥದ್ದು ಬೇಡ. ದೇವ್ರ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳೋದು ಬೇಡ. ಈಗಲೇ ನಮ್ಗೆ ಮಕ್ಕಳಾಗಿಲ್ಲ, ಅಂಥದ್ರಲ್ಲಿ ಹಿಂಗೆಲ್ಲ ಸುಳ್ಳು ಹೇಳಿ ಆಮೇಲೆ ನನ್ನ ಗಂಡಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ನನ್ನ ಯಾರು ನೋಡ್ಕೊಂತಾರೆ? ಬೇಡ, ಇದು ಸುಳ್ಳು. ನನ್ನ ಗಂಡ ಸುಳ್ಳು ಹೇಳ್ತಾ ಇದ್ದಾರೆ. ಲಸ್ಮಕ್ಕ ಯಾವತ್ತೂ ಲಂಚ ಬೇಕು ಅಂತ ಕೇಳಿದ್ದೆ ಅಲ್ಲ ಅಯ್ಯಮ್ಮ. ಆದ್ರೆ ನನ್ನ ಗಂಡನೇ ಹಿಂಗೆ ಸುಳ್ಳು ಹೇಳ್ತಾ ಇರೋದು. ಅಂದ್ರೆ ನಿನ್ ಗಂಡ ಹೇಳಿದ್ದು ಎಲ್ಲ ಲಸ್ಮಕ್ಕನ ಮೇಲೆ ಹೇಳಿದ್ದೆಲ್ಲ ಸುಳ್ಳ? ಏನೇ ಹೇಳ್ತಾ ಇದೆಯನ್ನಾಗಿ? ಸರಿಯಾಗಿ ಹೇಳಿ, ಅದೇನು ಅಂತಾನ? ಅನ್ಯಾಯವಾಗಿ ಲಸ್ಮಕ್ಕನ್ನ ಎಲ್ಲರೂ ಅನುಮಾನದಿಂದ ನೋಡ್ತಿದ್ರಲ್ಲಿ ಲಂಚ ತಾಂತಾಳೆ ಅಂತಾನ. ಅದೇನಾಯ್ತು ಅಂತಾನ ಬಿಡಿಸಿ ಹೇಳು. ಹೇಳ್ತೀನಿ, ಎಲ್ಲರೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ, ಅದೇನಾಯ್ತು ಅಂತಾನ. ಓಕೆ ಸ್ನೇಹಿತರೆ, ಈ ಕತೆ ಇನ್ನು ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.